ಚಾಣಕ್ಯಗಳನ್ನೇ ವರ್ತಿಸುವೆ. ಆದರೆ ಇಂತಹ ಬೆಡಗಿನ ಒಗಟುಗಳಿಗೆ ನಾವು ಮರಳಾಗುವವರಲ್ಲ. ಅದೇ ನಂದು ಬಿಚ್ಚು ಭಾಷೆಯಲ್ಲಿ ಹೇಳು. ಸದ್ಭಕ್ತಿ ಎಂಬ ಮಂಟಪವ ಮಾಡಿ ಸುಜ್ಞಾನದ ಚಪ್ಪರವ ಕಟ್ಟಿ ಸತ್ಕ್ರಿಯೆ ಎಂಬಂತ ಹಸೆಯ ಮಣೆಯಾಸಿದರು. ದುಶ್ಚಾರಿತ್ರ್ಯವೆಂಬ ಕಾಲಿಲ್ಲದ ಜಿಜ್ಞಾಸು ವಧುವಿಗೆ ವೃತ್ತಿ ಜ್ಞಾನ ಚೈತನ್ಯ ಜ್ಞಾನಯುಕ್ತ ಪರಶಿವನು ವರನಾದನು. ನಮ್ಮಿಬ್ಬರದು ಬಿಡದ ಬಾಳವೆ. ಚೆನ್ನಮಲ್ಲಿಕಾರ್ಜುನ ಒಳಿದ ನಿತ್ಯ ಮುತ್ತೈದೆ ನಾನು ತಂದೆ. ಮಾತಿನ ಮಂಟಪವ ಕಟ್ಟಿ ಕೇಳುವವರು ತಲೆದೂಗುವಂತೆ ಮಾಡಿದರೆ ಉಪಯೋಗವಾಗದು ಅವ್ವ. ರಮಣೀಯವಾದ ಶಬ್ದಜಾಲದಿಂದ ವಿವೇಕಿಗಳನ್ನು ಮರಳುಗೊಳಿಸುವುದು ಅಸಾಧ್ಯ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದಂತೆ ನಿನ್ನ ಚರಿತ್ರೆಯು ಜಗತ್ತಿನ ಸುದ್ದಿಯಾಗಿರುವಾಗ ಬಣ್ಣ ಬಣ್ಣದ ಮಾತುಗಳಿಂದ ನೀನು ಮಹಂತಳು ಎಂದು ತೋರಿಸಿಕೊಳ್ಳಲು ಸಾಹಸ ಪಡುತ್ತಿರುವೆ. ಕೌಶಿಕನೆಂಬ ರಾಜನ ಅರಮನೆಯಲ್ಲಿದ್ದು ವಿನಾಕಾರಣ ಅವನ ಮೇಲೆ ತಪ್ಪನ್ನು ಹೊರಿಸಿ ಬಾಳಲಾರದ್ದಕ್ಕೆ ಇತ್ತ ಬಂದು ಬಣ್ಣದ ಮಾತುಗಳನ್ನು ಹೇಳುತ್ತಿರುವೆ ಎಂಬುದನ್ನು ಎಲ್ಲರೂ ಅರಿತಿದ್ದಾರೆ. ಅಂದಾಗೆ ನಿನ್ನ ಪತಿ ಯಾರು ಎಂಬುದನ್ನು ಪ್ರಮಾಣವಿದೆಯೇ? ಪ್ರಭುವೇ, ತಮ್ಮ ಈ ಪ್ರಶ್ನೆ ಅನುಚಿತವಾದುದಲ್ಲ, ಕೇಳಲು ಅರ್ಹವಾದುದೇ. ಹೆಗ್ಗಣವನ್ನು ಒಳಗಿಟ್ಟು ನೆಲಗಟ್ಟು ಮಾಡಿದರೆ ಎಂದಿದ್ದರೂ ಅದು ಕೆದರಿ ಹೊರಬರಬಹುದು. ಆದುದರಿಂದ ಇಂತಹ ಪ್ರಶ್ನೆಗಳನ್ನು ಅಂತರಂಗದಲ್ಲಿ ಅಳವಡಿಸಿಕೊಂಡು ಸದ್ಯಕ್ಕೆ ನನ್ನನ್ನು ಎಂಬಿಟ್ಟುಕೊಂಡರೂ ಕಾಲಾನಂತರದಲ್ಲಿ ಅವು ಪುಟಿಯುವ ಸಾಧ್ಯತೆ ಇದೆ. ಕೌಶಿಕನೆಂಬ ಅರಮನೆಯಲ್ಲಿ ನಾನು ಎಷ್ಟು ದಿನ ಇದ್ದರೇನು, ನಾನು ಅವನಿಂದ ಕಾಯ ವಾಚ ಮನಸ ಅವನಿಂದ ಬಿಡುಗಡೆ ಹೊಂದಿದೆ. ಆದುದರಿಂದ ಅವನಿಗೆ ಕಾಯ ವಾಚ ಮನಸ ನಾನು ಚೆನ್ನಮಲ್ಲಿಕಾರ್ಜುನ ಒಲಿದ ಕಾರಣ ಮಿಕ್ಕಿನವರಾರು ನನಗೆ ಸಂಬಂಧವಿಲ್ಲವೆಯ. 4-5 ವಾರಗಳ ಕಾಲ ವಿಲಾಸದ ವಾತಾವರಣದಲ್ಲಿದ್ದು ವಿಷಯದ ಆಕರ್ಷಣೆಗೆ ಒಳಗಾಗಿಲ್ಲ ಎಂದು ನಂಬುವುದು ಹೇಗೆ ಮಹಾದೇವಿ? ಈ ಸಂಶಯ ಕಾಡುವುದು ಬಹು ಸಹಜವೇ. ಆದರೆ ಕನಸು ಮನಸ್ಸಿನಲ್ಲಿಯೂ ನನ್ನ ಮನಸ್ಸು ಲೌಕಿಕದ ಅಂಗಸುಖವನ್ನು ಬಯಸಲಿಲ್ಲ. ಕೀಳಾದ ಸಂಸಾರ ಸುಖಕ್ಕೆ ಎಂದೂ ನನ್ನ ಚಿತ್ತವು ಹರಿಯಲಿಲ್ಲ. ಈ ಮರದ ಕೆಳೆಯ ಕುಳಿತು ಹಾಲನ್ನು ಕುಡಿದರೂ ಸಾಮಾನ್ಯರು ಹೆಂಡವೆಂದೇ ಊಹಿಸುವರು. ಆದರೆ ನನಗೇನು ವ್ಯಥೆಯಾಗದು ತಂದೆ. ವ್ಯಕ್ತಿಗಳ ಅಂತರಂಗದಲ್ಲಿ ಒಳಹೊಕ್ಕು ನೋಡಬಲ್ಲ ನಿಮ್ಮಂಥವರು ಇಲ್ಲದ ತಪ್ಪಿಗಾಗಿ ಹುಡುಕಿದರೆ ಅದು ಅನ್ಯಾಯವಲ್ಲವೇ? ಕರುಣೆಯ ಕಡಲನ್ನು ಉಕ್ಕಿಸುವ ನಿನ್ನ ಈ ನಟನೆಯ ಮಾತುಗಳು ಶರಣರ ಮೇಲೆ ಪರಿಣಾಮ ಬೀರವು. ನಟನೆಯ ಮಾತಿದಲ್ಲ ತಂದೆ, ಹೃದಯದಾಳದಿಂದ ಬಂದುದು. ನಟನೆ ನನ್ನ ಬದುಕಿನ ಸಾರವಾಗಿದ್ದರೆ ಇಷ್ಟು ಕಷ್ಟಪಟ್ಟು ಬಂದು ನಿಮ್ಮ ಕರುಣೆಗಾಗಿ ಕೈ ಚಾಚುತ್ತಿದ್ದೇನೆ ತಂದೆ. ತನು ಅನುವಾಗಿ ಮನವು ಮಾರು ಹೋಗಿ ಅಗಲಲಾರದ ಚೆನ್ನನಿಗಾಗಿ ಹಂಬಲಿಸುವ ನನ್ನ ಮೇಲೆ ಇನ್ನೂ ವಿಶ್ವಾಸ ಬಾರದೆ. ನೀನು ಸೀರೆಯನ್ನು ತೆಗೆದುಬಿದ್ದುದು ವೈರಾಗ್ಯವೇ ಸರಿ, ಅದರ ಬಗ್ಗೆ ನಮಗೆ ಆತಂಕವಿಲ್ಲ. ಆದರೆ ಸೀರೆಯನ್ನು ಬಿಸುಟಿದ ವೈರಾಗ್ಯ ನಿಧಿ ಪುನಃ ಕೂದಲ ತೆರೆಯಿಂದ ಗೌಣೇಂದ್ರಿಗಳನ್ನು ಮುಚ್ಚುವ ಪ್ರಯತ್ನ ಮಾಡುತ್ತಿರುವೆ ಏಕೆ? ಹೌದು, ಅದು ನನಗಾಗಿ ಅಲ್ಲ, ನಿಮ್ಮಂತವರಿಗಾಗಿ. ಹೌದು, ಎಲ್ಲರೂ ನಿಮ್ಮಂತೆ ಪರಿಪಕ್ವಾವಸ್ಥೆಯಲ್ಲಿ ಇರುವುದಿಲ್ಲ. ಅರ್ಧಂಬರ್ಧ ಸಾಧಕರು ಈ ಅನುಭವ ಮಂಟಪದಲ್ಲಿ ಇರುವರು. ಅವರು ಕಾಮನ ಮುದ್ರೆಯನ್ನು ಕಂಡು ಶೋಭೆಗೊಳ್ಳಬಾರದು ಎಂಬ ಮುನ್ನೆಚ್ಚರಿಕೆಯಿಂದ ಮುಚ್ಚಿರುವನು ತಂದೆ. ಸೀರೆ ಎಂಬ ಸಿಪ್ಪೆಯನ್ನು ಕಳಚಿ ದಿಗಂಬರೆಯಾಗಿ ಹೊರಟ ನಿನ್ನನ್ನು ಕಾಮುಕರೆಂಬ ಕ್ರಿಮಿಗಳು ಮಲಿನಗೊಳಿಸಿಲ್ಲ ಎಂದು ನಂಬುವುದು ಹೇಗೆ? ಶಿವ, ಇದೆಂತ ಕರ್ಣ ಕಠೋರ ಪ್ರಶ್ನೆ. ಪರೀಕ್ಷೆಗೂ ಒಂದು ಮಿತಿ ಇರಬೇಕು. ಇರಲಿ, ನೀವೇಕೆ ವಿವಂಚಿತರಾಗುವಿರ ತಂದೆಗಳಿರ? ಹಲವಾರು ತಿಂಗಳ ಕಾಲ ವಿದ್ಯಾಭ್ಯಾಸ ಮಾಡಿದ ಹುಡುಗ ಗುರುಗಳ ಎದುರಿನಲ್ಲಿ ನಿಂತು ಉತ್ತರಿಸಿ ಮೆಚ್ಚುಗೆ ಗಳಿಸಿದರೆ ಅದು ಲೇಸಲ್ಲವೇ? ಅವನು ಮುಂದಕ್ಕೆ ಹೋಗಲು ಸದಾವಕಾಶವಷ್ಟೇ. ಆದುದರಿಂದ ನಾನು ಉತ್ತರಿಸುವೆನು. ಸಿಪ್ಪೆಯನ್ನು ಕಳಚಿ ಹೊರಗಡೆ ಇಟ್ಟರೆ ಕ್ರಿಮಿಗಳು ಮುತ್ತುವುದು ಸಹಜ. ಆದರೆ ಸಿಪ್ಪೆ ಕಳಚಿದ ಹಣ್ಣನ್ನು ನುಂಗಿಬಿಟ್ಟರೆ ಕ್ರಿಮಿಗಳು ಮುತ್ತುವುದೇ? ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ, ಮನವೇ ಬೀಜ. ಎನ್ನೊಳಗೊಂದು ಮನ ಆವನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವ ಉಂಟೆ ಚೆನ್ನಮಲ್ಲಿಕಾರ್ಜುನ, ಎನಗೆ ಭವ ಉಂಟೆ ಚೆನ್ನಮಲ್ಲಿಕಾರ್ಜುನ. ಜಯ ಜಯ ಅಕ್ಕ ಮಹಾದೇವಿಗೆ ಉಗೆ ಉಗೆ.
ಜಯ ಜಯ ಅಕ್ಕ ಮಹಾದೇವಿಗೆ ಉಗೆ ಉಗೆ. ಮನಸ್ಸು ಕೂಡ ಅಷ್ಟೇ ಪವಿತ್ರವಾಗಿದೆ ಎಂದು ನಂಬುವುದು ಹೇಗೆ? ಕೆಲವೊಮ್ಮೆ ಮನಸ್ಸು ಹರಿಬಿಟ್ಟಂಗೆ ಆಗುತ್ತದೆ. ಅದು ಅಲ್ಲದೆ ಎಲ್ಲರ ಮನಸ್ಸುಗಳು ಸಮರ್ಥವಾಗಿ ಇರುವುದಿಲ್ಲ. ಅದಕ್ಕೆ ನೀನು ಮನಸ್ಸನ್ನು ಸರಿಯಾಗಿ ಇಟ್ಟುಕೊಂಡರೆ ಅದು ಜಾಗದಲ್ಲಿ ಇರುವುದು ಎನ್ನುವುದನ್ನು ನಂಬಬೇಕು. ಶರೀರದ ಕೋಟಲೆಗಳನ್ನು ಆಚಾರದ ಬಲದಂತೆ ಗೆದ್ದೆ, ಮನದ ಸಂಕಲ್ಪ ವಿಕಲ್ಪವನ್ನು ಅರಿವಿನ ಮೂಲಕ ಗೆದ್ದೆ, ಜೀವನ ಪರಿಭ್ರಮಣವನ್ನು ದಿವ್ಯವಾದ ಅನುಭವಗಳಿಂದ ಗೆದ್ದೆ, ಇಂದ್ರಿಯಗಳ ಉಪಟಳವನ್ನು ಶಿವನೊಲಿಮೆಯ ಬೆಳಗನೊಟ್ಟು ಗೆಲ್ಲಿದೆ. ಹೀಗೆ ಶಿವನ ವಾಣಿಯನ್ನೇ ಸುಳ್ಳಾಗಿರಿಸಿರುವೆ. ಕಾಮನೆ ನನ್ನ ಮನದಲ್ಲಿ ಹುಟ್ಟಿಲ್ಲವಾದಾಗ ಅವನನ್ನು ಗೆಲ್ಲುವ ಪ್ರಸಂಗ ಎಲ್ಲಿಯದು? ನನ್ನ ಇರಿವು ಹೇಗಿದೆ ಎಂದರೆ ಕೆಂಡದ ಶವದಂತೆ, ಸೂತ್ರ ತಪ್ಪಿದ ಗೊಂಬೆಯಂತೆ, ಕೆಂಡದ ಶವದಂತೆ, ಸೂತ್ರ ತಪ್ಪಿದ ಗೊಂಬೆಯಂತೆ, ಜಲವರತ ತಟಕದಂತೆ, ಬೆಂದ ನುಲಿಯಂತೆ, ಮತ್ತೆ ಹಿಂದೆಣಂಗ ಉಂಟೆ ಅಣ್ಣ, ಚಿನ್ನ ಮಲ್ಲಿಕಾರ್ಜುನನ ಸಂಗವೇ ಆಶ್ರಯವಾದವಳಿಗೆ. ಹೆಣ್ತನವನ್ನು ಅಳಿದುಕೊಂಡು ಸುಟ್ಟ ಹಗ್ಗದಂತೆ ರೂಪ ಮಾತ್ರವಾಗಿರುವೆ. ಲೋಕದಲ್ಲಿ ಇದ್ದರೂ ಲೌಕಿಕಳಾಗಲಿಲ್ಲ ತಂದೆ, ಚಂದನ ಆಶ್ರಯದಲ್ಲಿರುವನು ತಂದೆ. ನಿನಗೆ ದೇಹ ಇಂದ್ರಿಯಗಳು ಇರುವ ತನಕ, ಜಾತಿ ಸೂಚಕಗಳು ಇರುವ ತನಕ ಗುಹೇಶ್ವರನನ್ನು ಬೆರೆಯಲು ಸಾಧ್ಯವೇ? ಶರೀರವು ಇರುವ ತನಕ ದೇವರನ್ನು ಒಲಿಯುವುದು ಸಾಧ್ಯವಿಲ್ಲ ಎಂಬುದು ನಿಮ್ಮ ತಿಳುವಳಿಕೆ. ಹಾವಿನಲ್ಲಿ ವಿಷದ ಹಲ್ಲು ಇರುವ ತನಕ ಮಾತ್ರ ಅದು ಅಪಾಯಕಾರಿ. ಆದರೆ ಆ ಹಲ್ಲನ್ನು ಕಳೆದಾಗ ಅದು ಹಾವಾಡಿಗನಿಗೆ ಬದುಕಲು ಅದೇ ಸಹಾಯಕಾರಿಯಲ್ಲವೇ? ಪರಿಶುದ್ಧತೆ, ಸರ್ವಾಂಗ ಲಿಂಗತ್ವಗಳು ಸುಲಭ ಸಾಧ್ಯವಲ್ಲ. ಕೆಲವರಿಗೆ ತನುಶುದ್ಧವಿದ್ದರೂ ಮನಶುದ್ಧವಿರದು, ಮನಶುದ್ಧವಿದ್ದರೂ ಇಂದ್ರಿಯಗಳು ಚಪಲತೆಯಿಂದ ಹರಿಯುತ್ತಿರುತ್ತವೆ. ಈ ಎಲ್ಲವನ್ನು ಶುದ್ಧೀಕರಿಸುವುದು ಮಾತನಾಡಿದಷ್ಟು ಸುಲಭವಲ್ಲ. ನಾನು ನೇರವಾಗಿ ದೇವರನ್ನು ಪೂಜಿಸಿ ಬದುಕಿನಲ್ಲಿ ಸೌಖ್ಯವನ್ನು ಮೋಕ್ಷವನ್ನು ಹೊಂದಲು ಸಮರ್ಥಳಾದೆ. ಶರೀರದಲ್ಲಿ ಇದ್ದುಕೊಂಡೇ ಅವನ ಕರುಣೆಯನ್ನು ಹೊಂದಲು ಸಮರ್ಥಳಾದೆ ತಂದೆ. ದೇವನನ್ನು ಒಲಿದೆ ಕೂಡಿದೆ ಎಂದು ಹೇಳುತ್ತಿರುವ ನೀನು ಇಲ್ಲಿಯ ತನಕ ದೇವನಿಂದ ದೂರವಿದ್ದೆ, ಅಗಲಿದ್ದೆ ಎಂದು ಹೇಳಿದಂತಾಯ್ತು. ದೇವನಿಂದ ಮಾನವ ದೂರ ಇರಬಲ್ಲ ಎಂದು ಹೇಳಿದುದು ಅಲ್ಲದೆ ಅವನನ್ನು ಸರ್ವವ್ಯಾಪಕತ್ವದಿಂದ ಕೆಳಗಿಳಿಸಿದೆ. ಇದು ವ್ಯವಹಾರಿಕ ಮಟ್ಟದಲ್ಲಿ ನಿಂತು ಆಡಿದ ಮಾತು ಪ್ರಭುವೇ. ತುಪ್ಪವು ಸ್ವಾಭಾವಿಕವಾಗಿ ದ್ರವ, ತಂಪಿನ ಸಂಪರ್ಕವಾದಾಗ ಗಟ್ಟಿಗೊಳ್ಳುವುದು. ಗಟ್ಟಿಗೊಂಡ ತುಪ್ಪ ತಿಳಿ ತುಪ್ಪದ ಗರ್ಭದಲ್ಲೇ ಇರುವುದು. ಬಿಸಿ ಮಾಡಿದ ತಕ್ಷಣ ಒಂದುಗೂಡುವುದು. ಪರಮಾತ್ಮನು ಜೀವಿಗಳಿಗೆ ಭೂಮಿಗೆ, ಆತ್ಮನು ಅಂತಃಕರಣದಿಂದ ಜೀವನಾಗುವನು. ಶ್ರೀ ಗುರು ಜ್ಞಾನಾಗ್ನಿಯಿಂದ ಆ ಮೇಲಿನ ಆವರಣವನ್ನು ಕರೆಸಿದಾಗ ಮತ್ತೆ ಮೂಲ ಚೈತನ್ಯದೊಡನೆ ಬೆರೆಯುವನು. ನಾನು ಚಿನ್ನ ಮಲ್ಲಿಕಾರ್ಜುನೆಂಬ ಗಂಡನನ್ನು ಒಳಗೊಂಡೆ ತಂದೆ. ಇದಂತೂ ಬಹು ಆಶಾಸ್ಪದ. ಸಕ್ಕರೆಯ ಗೊಂಬೆ ಕ್ಷೀರಸಾಗರ ದಾಳವನ್ನು ನೋಡಿ ಬರುವೆನೆಂದು ತಣ್ಣನೆ ಸಮುದ್ರದಲ್ಲಿ ಹಾರಿದರೆ ಅದು ಮತ್ತೆ ಹೊರಬರಬಲ್ಲುದೆ? ನಾ ಸತ್ಯ ಎಂದು ಹೆಣ ಕೂಗಲು ಸಾಧ್ಯವೇ? ಕಣ್ಣಿಗೆ ಕಾಣದಂತೆ ಹುಗಿದಿಟ್ಟ ದನ ಎದ್ದು ಕರೆಯಲು ಸಾಧ್ಯವೇ? ಹೆಪ್ಪಿಟ್ಟ ಹಾಲು ಹುಳಿಯಾಗುವುದಲ್ಲದೆ ಸಿಹಿಯಾಗುವುದು ಉಂಟೆ? ಉಂಟು ಎಂದರೆ ಮಹಾಮೂರ್ಖತನವಾದಂತೆ. ನಾನು ದೇವನನ್ನು ಒಳಹೊಕ್ಕು ಬೆರೆಸಿದೆ ಎಂದರೆ ನಂಬಲು ಸಾಧ್ಯವಿಲ್ಲ. ಬೆರೆಸಿದವನ ಮಾತು ಮುಗ್ಧವಾಗುವುದು. ಬ್ರಹ್ಮಜ್ಞಾನವಾದಾಗ ವಾಕು ಮೂಕವಾಗುವುದು. ನಾನು ದೇವನನ್ನು ಒಳಹೊಕ್ಕು ಕೂಡಿದೆ ಎಂದರೆ ಕೂಡಿಲ್ಲ ಎಂಬುದಕ್ಕೆ ಸಾಕ್ಷಿ. ಸಾಧಕನು ಮಾತನಾಡುವನು, ಸಿದ್ಧನು ಮಾತನಾಡನು. ಶಬ್ದ ಮುಗ್ಧತೆ